ಸಾಧು ಬಂದನ ನೋಡು ಸಿದ್ಧ ಬಂದನ ನೋಡು ತಂಗಿ ಸಾಧು ಬಂದನ ನೋಡು ಸಿದ್ಧ ಬಂದನ ನೋಡು ತಂಗಿ ಸಾಧು ಬಂದನ ನೋಡು ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂದನ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂದನ ನೋಡ ದೇಶ ಉದ್ಧಾರ ಮಾಡುವಂತ ಯೋಗಿ ಬಂದನ ನೋಡ ಉದ್ಧಾರ ಮಾಡುವಂತ ಯೋಗಿ ಬಂದನ ನೋಡ ಸಿದ್ಧ ಬಂದನ ನೋಡ ತಂಗಿ ಸಾಧು ಬಂದನ ನೋಡ ಸಿದ್ಧ ಬಂದನ ನೋಡು ತಂಗಿ ಸಾಧು ಬಂದನ ನೋಡು ಹಿಂದ ನೋಡ ಮುಂದ ನೋಡ ಹಿಂದ ನೋಡ ಮುಂದ ನೋಡ ಮ್ಯಾಲ ನೋಡ ಕೆಳಗ ನೋಡ ಮ್ಯಾಲ ನೋಡ ಕೆಳಗ ನೋಡ ಕೈಲಾಸ ಮಂಟಪದೊಳಗ ನೋಡ ಕೈಲಾಸ ಮಂಟಪದೊಳಗ ನೋಡ ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡು ಸಾಧು ಬಂದನ ನೋಡು ತಂಗಿ ಸಿದ್ಧ ಬಂದನ ನೋಡು ಸಾಧು ಬಂದನ ನೋಡು ತಂಗಿ ಸಿದ್ಧ ಬಂದನ ನೋಡು ಸಾಧು ಬಂದನ ನೋಡು ತಂಗಿ ಸಿದ್ಧ ಬಂದನ ನೋಡು ಎಡಕ ನೋಡ ಬಲಕ ನೋಡ ಎಡಕ ನೋಡ ಬಲಕ ನೋಡ ಒಳಗ ನೋಡ ಹೊರಗ ನೋಡ ಒಳಗ ನೋಡ ಹೊರಗ ನೋಡ ಎಡಕ ನೋಡ ಬಲಕ ನೋಡ ಎಡಕ ನೋಡ ಬಲಕ ನೋಡ ಒಳಗ ನೋಡ ಹೊರಗ ನೋಡ ಒಳಗ ನೋಡ ಹೊರಗ ನೋಡ ಸಾಧು ಬಂದನ ನೋಡು ತಂಗಿ ಆರುಡ ಬಂದನ ನೋಡ ಸಾಧು ಬಂದನ ನೋಡು ತಂಗಿ ಆರುಡ ಬಂದನ ನೋಡು ಅಂತ ಬಂದನ ನೋಡು ತಂಗಿ ಆರುಡ ಬಂದನ ನೋಡು ಶಿವನೇ ಬಂದನ ನೋಡು ತಂಗಿ ಆರುಡ ಬಂದನ ನೋಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕುಳಿತುಕೊಳ್ಳಿರಿ ಸುಪುತ್ರು ತಂದೆ, ನೀನು ಹೇಳಿದ ಜ್ಯೋತಿಷ್ಯ ಶಾಸ್ತ್ರವು ಯಾರಿಗೂ ಸುಳ್ಳಾಗಲಿಲ್ಲ. ಭಕ್ತರು ಕಾಣಿಕೆ ರೂಪದಿಂದ ಹಣವನ್ನು ಸುರಿತಿದ್ದಾರೆ ಗುರುವೇ. ಗುರುವೇ, ಹುಬ್ಬಳ್ಳಿಗೆ ಸಿದ್ಧಾರೂಢನೇ ಬಂದಿದ್ದಾನೆ, ಆ ಶಿವನೇ ಬಂದಿದ್ದಾನೆ ಎಂದು ಹೊಗಳುತ್ತಿದ್ದಾರೆ. ಆದರೆ ಕೆಲವರು ಹುಚ್ಚು ಪ್ಯಾಲಿ ಅಂತ ಅದಾರ. ಆದ್ರ ಭಕ್ತರು ಕೊಟ್ಟ ಹಣದಿಂದ ಕೈಲಾಸ ಮಂಟಪದ ಕೆಲಸ ಮುಗಿತಾ ಬಂತ್ರಿ ಅಲ್ಪಾರ. ಯಪ್ಪ ಮಿಸ್ರಕೋಟಿ ಬಡಿಗಾರ ಕಾಳಪ್ಪಗ ಭಾಳ ತ್ರಾಸ ಆಗೈತ್ರಪ್ಪ. ಕೈಲಾಸ ಮಂಟಪದ ಗೋಪುರ ಪೂರ್ಣಗಳು ಭರವಸೆನೇ ಇಲ್ಲ, ಸಿದ್ಧಾರೂಢ್ರಿ ಭರವಸೆನೇ ಇಲ್ದಂಗ ಆಗೈತ್ರಪ್ಪ. ಹೆದರಬೇಕಾಗಿಲ್ಲ. ಆ ಕೈಲಾಸದಲ್ಲಿರುವ ಶಿವನೇ ಆ ಕಾಳಪ್ಪನಿಂದ ಪೂರ್ಣ ಸೇವೆ ಮಾಡಿಸಿಕೊಳ್ಳುತ್ತಾನೆ. ನೀವು ಚಿಂತಿಸಬೇಡಿ. ಗುರುಗಳೇ, ನಿಮ್ಮ ಶಕ್ತಿಯ ಪ್ರಭಾವ ಪವಾಡಗಳ ಮಹಿಮೆ ಅಪಾರವಾಗಿದೆ. ನಿಮ್ಮ ಸೇವೆ ಸಿಕ್ಕಿದ್ದು ನಮ್ಮ ಭಾಗ್ಯ ಗುರುವೇ. ಶಿವಪುತ್ರು ಗೋವಿಂದು, ನೀವಷ್ಟೇ ಬಂದಿದ್ದೀರಲ್ಲಪ್ಪ. ಶಿರಗುಪ್ಪಿ ಹೊಂಬಣ್ಣ, ಕುಸ್ಕಲ್ ಮಲ್ಲಪ್ಪ, ಬಂಡಿವಾಡದ ಗುರುಸಿದ್ದಪ್ಪ, ಮಂಟೂರ್ ಗುರುಶಾಂತಪ್ಪ, ಆ ಮೊದಲೇಟಪ್ಪ, ಆ ಪಕ್ಕೀರಪ್ಪ, ಆ ನಿರ್ಪಾದಪ್ಪ ಬಂದ್ವಿಲ್ಲಲ್ರಪ್ಪ. ಎಲ್ಲಿ ಹೋಗ್ಯಾರಪ್ಪ ಅವರೆಲ್ಲ? ಬಂದಿದ್ದಾರಪ್ಪ. ಎಲ್ಲರೂ ಕೈಲಾಸ ಮಂಟಪದ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸಿದ್ಧಾರೂಢರೇ, ಮೋಕ್ಷವೆಂಬ ಮಹಾ ಸಂಪತ್ತನ್ನು ಪಡೆಯಬೇಕಾದರೆ ಯಾವ ಸಾಧನೆಯನ್ನು ಮಾಡಬೇಕು? ಹರನಾಮ ಸ್ಮರಣೆಯನ್ನು ಅನುದಿನವೂ ಎಡಬಿಡದೆ ಮಾಡಬೇಕು. ಅಂದರೆ ಜನನ ಮರಣವೆಂಬ ಸುಳಿಯು ಅಜ್ಞಾನಂದಕ್ಕಾರ, ನಾನಾ ಜನ್ಮಗಳ ಪಾಪ ಕರ್ಮಫಲ, ಸಾಂಸಾರಿಕ ಸಂಕಷ್ಟ ಸಮೂಹ ನಾಶವಾಗಿ ಇಚ್ಛಿತ ಫಲಗಳೀಡೇರಿ ಮುಂದೆ ಮೋಕ್ಷವೆಂಬ ಮಹಾ ಸಂಪತ್ತು ಲಭಿಸುವುದು. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹೇಳಿದ ಒಂದೊಂದು ಶಬ್ದದಲ್ಲಿಯೂ ಅಮೃತ ತುಂಬಿದೆ. ಯಾವ ಪ್ರಾಣಿಗಾಗಲಿ ಮಾನವನಿಗಾಗಲಿ ನಾನಾ ರೋಗ, ನೋವು, ಸಂಕಟ, ಹೇಯವಾದ ಹುಟ್ಟುವಿಕೆ
ತಪ್ಪುವುದಿಲ್ಲ. ಕಾರಣ ಪರಮಾತ್ಮನೊಂದಿಗೆ ತನ್ನ ಮನಸ್ಸನ್ನು ಲೀನಗೊಳಿಸಿಕೊಂಡು ಸುಲಭವಾದ ಮುಕ್ತಿ ಮಾರ್ಗವನ್ನು ದೊರಕಿಸಿಕೊಳ್ಳಬೇಕು. ಸಿದ್ಧಾರೂಢ ಮಹಾಸ್ವಾಮಿಗಳೇ, ಸದ್ಗುರುವಿನ ಉಪದೇಶವನ್ನು ಆಲಿಸಿ ದುಷ್ಕೃತ್ಯಕ್ಕೆ ಎಡೆಯಾಗುತ್ತಾರಲ್ಲ, ಯಾಕೆ? ಕರ್ಮದ ಬುತ್ತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಿದ್ಧವೀರಯ್ಯ ಸ್ವಾಮಿಗಳೇ. ಅಂತೆಯೇ ನಿಜಗುಣ ಶಿವಯೋಗಿಗಳು ಸದ್ಗುರುವಿನ ಉಪದೇಶವನ್ನು ಕಾರ್ಯರೂಪಕ್ಕೆ ತರುವ ಸಾಧಕರ ಸಮೂಹದಲ್ಲಿ 3 ಬಗೆಯವರು ಇರುತ್ತಾರೆ ಅಂತ ಹೇಳಿದ್ದಾರೆ. ಆನಂದದ ರಭಸದಲ್ಲಿರುವಾಗ ಶ್ರೀ ಗುರುವು ದುಷ್ಟನಿಗೆ ಬೋಧಿಸಿದ ಜ್ಞಾನದ ಫಲವು ಕೆಂಪಗೆ ಕಾದ ಕಬ್ಬಿಣದ ಮೇಲೆ ನೀರು ಹಣಿಸಿದಂತೆ ವ್ಯರ್ಥವಾಗು. ಎರಡನೆಯದು ಮಧ್ಯಮ ಸ್ಥಿತಿಯಲ್ಲಿರುವವನಿಗೆ ಬೋಧಿಸಿದ ಜ್ಞಾನದ ಫಲವು ಕಮಲ ದಳಗಳ ಮೇಲೆ ಬಿದ್ದಿರುವ ನೀರಿನ ಹನಿಗಳಂತೆ ಮುತ್ತಿನಂತೆ ಸುಂದರವಾಗಿ ತೋರಿಬರುವುದು. ಅಂದರೆ ವ್ಯರ್ಥವೂ ಅಲ್ಲ, ಸಾರ್ಥಕತೆಯೂ ಇಲ್ಲ. ಮೂರನೆಯದು ಶ್ರೇಷ್ಠ ಭಕ್ತನಿಗೆ ಸದ್ಗುರುವು ಬೋಧಿಸಿದ ಆತ್ಮಜ್ಞಾನವು ಪರಮಾತ್ಮನೊಂದಿಗೆ ಐಕ್ಯ ಹೊಂದುವ ಪರಿಜ್ಞಾನವಾಗಿ ಸಂಪೂರ್ಣ ಸಾರ್ಥಕತೆ ಹೊಂದುವರು. ತಂದೆ ಸಿದ್ಧಾರೂಢರೇ, ಈ ಮಾನವ ಜನ್ಮ ಸಾರ್ಥಕ ಹೊಂದುವ ಬಗೆಯನ್ನು ವಿವರಿಸುವಿರಾ? ಸಿದ್ಧವೀರಯ್ಯ ಸ್ವಾಮಿಗಳೇ, ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಪ್ರಪಂಚದ ನಾನಾ ವ್ಯವಹಾರಗಳನ್ನೆಲ್ಲ ಬಿಟ್ಟು ಆತ್ಮಯೋಗದ ನಿದ್ರೆಯಲ್ಲಿರುವ ಯೋಗಿಯನ್ನು ಗಮನಿಸು. ಮುಕ್ತಿಪಥ ಹಿಡಿದಿರುವ ಯೋಗಿಯ ಇರುವಿಕೆಯನ್ನು ಗಮನಿಸು. ಸುಸ್ಥಿರವಾದ ವಜ್ರ ಸಿದ್ಧಾಸನದಲ್ಲಿ ಕುಳಿತುಕೊಂಡು ದೇಹವೆಂಬ ಮಲಗುವ ಕೊಠಡಿಯಲ್ಲಿ ಇಂದ್ರಿಯಗಳು ಎಂಬ ಬಾಗಿಲುಗಳಿಗೆ ಷಣ್ಮುಖ ಮುದ್ರಿ ಎಂಬ ಬಂಧೂರ ಕದಗಳನ್ನು ಮುಚ್ಚಿಕೊಂಡು ಯೋಗ ನಿದ್ರೆಯಲ್ಲಿರುವವನನ್ನು ನೋಡು. ಮಧ್ಯದ ಕಂಬದಂತಿರುವ ಸುಷುಮ್ನ ನಾಡಿಯಲ್ಲಿ ಮೂಲ ಅಗ್ನಿ ಎಂಬ ದೀಪವನ್ನು ಹೊತ್ತಿಸಿ ಬ್ರಹ್ಮರಂಧ್ರ ಸ್ಥಾನದಲ್ಲಿರುವ ಕಮಲವೆಂಬ ಮಂಚದ ಮೇಲೆ ಪರಮೋಚ್ಚ ಶಾಂತಿಯಲ್ಲಿ ಮಲಗಿರುವ ಮುಕ್ತಿ ಸಾಮ್ರಾಜ್ಯದ ಅಧಿಪತಿಯಾದ ಯೋಗಿಯನ್ನು ನೋಡು. ಶಾಂಭವಿ ಮುದ್ರೆಯೊಂದಿಗೆ ಕಣ್ಣುಗಳನ್ನು ಅರೆಮುಚ್ಚಿ ಪ್ರಕಾಶಮಾನವಾದ ಯೋಗ ನಿದ್ರೆಯಲ್ಲಿರುವ ಯೋಗಿಯನ್ನು ನೋಡಿದರೆ ಮಾನವ ಜನ್ಮ ಸಾರ್ಥಕತೆ ಹೊಂದುವುದು. ಸಿದ್ಧಾರೂಢರೇ, ಏನು ನಿಮ್ಮ ದಿವ್ಯವಾಣಿ? ನಿಜಗುಣ ಶಿವಯೋಗಿಗಳ ವಾಣಿಯೇ ಈ ಸಿದ್ಧಾರೂಢರ ವಾಣಿ. ನಿಜಗುಣ ಶಿವಯೋಗಿಗಳ ಅವತಾರವೇ ಈ ಸಿದ್ಧಾರೂಢರ ಅವತಾರ. ಓಂ ನಮ ಶಿವ ಎಂಬ ಶಬ್ದದಲ್ಲಿ ರೂಪುಗೊಂಡಿರುವುದೇ ಇವರಿಬ್ಬರ ದೇಹ. ಅದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ಓಂ ನಮ ಶಿವ ಎಂಬ ಮಂತ್ರವನ್ನು ಸ್ಫಟಿಸಿ ಈ ದೇವರ ಮನಸ್ಸನ್ನು ಆನಂದಗೊಳಿಸೋಣ. ಶಿವಾಯ ನಮೋ ಶಿವಾಯ ನಮೋ ಶಿವ 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 ಶಿವಾಯ ನಮೋ ಶಿವ 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 ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವ 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 ಶಿವಾಯ ನಮೋ ಶಿವ 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 ಶಿವಾಯ
ಅಪ್ಪ ತಂದೆ ಸಿದ್ಧಾರೂಢ, ನನಗೆ ಮಕ್ಕಳಿಲ್ಲದ ಕೊರಗು ನನ್ನ ಹೃದಯವನ್ನೇ ಸುಡುತ್ತದೆ ಅಪ್ಪ, ಸುಡುತ್ತದೆ. ಅಪ್ಪ ತಂದೆ, ಎಷ್ಟು ಆಸ್ತಿ ಇದ್ದರೆ ಏನು ನನ್ನಪ್ಪ, ಮಕ್ಕಳಿಲ್ಲದವರ ಬಾಳು ಸ್ಮಶಾನಕ್ಕಿಂತ ಕೀಳಪ್ಪ, ಸ್ಮಶಾನಕ್ಕಿಂತ ಕೀಳು. ಅಪ್ಪ ತಂದೆ ಸಿದ್ಧಾರೂಢ, ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿ ನನ್ನನ್ನು ಉದ್ಧರಿಸಿ ತಂದೆ, ನನ್ನನ್ನು ಉದ್ಧರಿಸು. ಭೀಮಪ್ಪ ಹೇಳು. ಭೀಮಪ್ಪ, ನಿನ್ನ ಸೇವೆಯಿಂದ ಶಿವನು ಸಂತುಷ್ಟನಾಗಿದ್ದಾನೆ. ಹೇಳು, ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಜ್ಞಾನಿಸುತನು ಬೇಕೋ, ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂತಹ ಕರ್ಮರಚಿತ ಪುತ್ರನು ಬೇಕೋ? ಅಪ್ಪ ತಂದೆ, ನನಗೆ ಜ್ಞಾನಿಸುತ್ತನನ್ನು ಅನುಗ್ರಹಿಸು ತಂದೆ, ಅನುಗ್ರಹಿಸು. ಭೀಮಪ್ಪ, ಇಂದಿನಿಂದ ನನ್ನನ್ನೇ ನಿನ್ನ ಪುತ್ರನೆಂದು ಭಾವಿಸು. ಇದರಿಂದ ನಿನಗೆ ಅಕ್ಷಯವಾದ ಫಲಗಳು ಪ್ರಾಪ್ತವಾಗುವು. ನಾನು ಇಂದಿನಿಂದ ನಿಮ್ಮ ಮನೆಯಲ್ಲೇ ವಾಸವಾಗಿರುತ್ತೇನೆ. ಸದ್ಗುರುವೇ, ನಾನು ಧನ್ಯನಾದೆ. ನಿನ್ನ ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ, ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ. ಕರ ಪಿಡಿದೆಳೆದೆನ್ನ ಕರಣದೋಳುವುದಲು, ಕರ ಪಿಡಿದೆಳೆದೆನ್ನ ಕರಣದೋಳುವುದಲು, ವರ ಮಂತ್ರ ಧ್ವನಿ ಕೇಳಿ ಅಬ್ಬರಿಸಿ ಎದ್ದೇನೋ, ವರ ಮಂತ್ರ ಧ್ವನಿ ಕೇಳಿ ಅಬ್ಬರಿಸಿ ಎದ್ದೇನೋ, ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ, ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ. ಓಂ ನಮಃ ಶಿವಾಯ. ಓಂ ನಮಃ ಮಸ್ತಕ ಪಿಡಿದೆತ್ತಿ ಹಸ್ತದಿಂದ ಕೈಸಿ, ಮಸ್ತಕ ಪಿಡಿದೆತ್ತಿ ಹಸ್ತದಿಂದ ಕೈಸಿ, ದೃಷ್ಟರ ಭವಬಾಧೆ ಕತ್ತು ಬಿಸಾಡಿದೆ, ದೃಷ್ಟರ ಭವಬಾಧೆ ಕತ್ತು ಬಿಸಾಡಿದೆ, ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ, ಮಾಯಕ್ಕೆ ಮರುಳಾದೇನೋ ಸದ್ಗುರು, ನಿನ್ನ ಮಾಯಕ್ಕೆ ಮರುಳಾದೇನೋ, ಮಾಯಕ್ಕೆ ಮರುಳಾದೇನೋ.
ಮಾಯಕ್ಕೆ ಮರುಳಾದೇನೋ ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೇನೋ ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೇನೋ. ಸಿದ್ಧವೀರಯ್ಯ ಸ್ವಾಮಿಗಳೇ, ಗೋವಿಂದ ಸ್ವಾಮಿಗಳೇ, ನಡೆಯಿರಿ, ಎಲ್ಲರೂ ನಮ್ಮ ಮನೆಗೆ ಹೋಗೋಣ. ಸಿದ್ಧಾರೂಢರನ್ನು ತೊಟ್ಟಿಲಲ್ಲಿ ಕೂಡಿಸಿ ತೂಗಿ ಜೋಗಳ ಹಾಡೋಣ. ಬನ್ನಿ ಮಹಾತ್ಮರೇ, ಎಲ್ಲರೂ ನಮ್ಮ ಮನೆಗೆ ಹೋಗೋಣ. ಬನ್ನಿರಿ. ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ. ಬನ್ನಿ ಮಹಾತ್ಮರೇ, ಎಲ್ಲರೂ ನಮ್ಮ ಮನೆಗೆ ಹೋಗೋಣ. ಬನ್ನಿರಿ, ಬನ್ನಿ. ನಡೆಯಿರಿ, ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವ ಶಿವಾಯ ನಮಃ. ಇದೇನು ಅಪಶಕುನ? ಅಬ್ಬರದಿ ಒಯ್ಯುತ್ತಿರುವೆ ಚರಗ ಚೆಲ್ಲಲು. ಭೂಮಿ ತಾಯಿಗೆ ಮಡಿಯುಡಿಯಿಂದ ಮಾಡಿದ ಅಡುಗೆ ಏನು? ಇಂದು ಸೀಗಿ ಹುಣ್ಣಿಮೆ. ಅಡ್ಡಗೋಡೆಯಂತೆ ಹೊಡೆಯಿತು ನನ್ನೆದೆಗೆ ಅಪಶಕುನದ. ಈ ಹೆಗ್ಗೇರಿ ಕೆರೆಯ ಮರದಡಿ ಮಲಗಿದ ಈ ದರಿದ್ರ ಸಿದ್ಧನ ಮುಖವಾಲೋಕನದಿಂದ ಏ ಹುಚ್ಚ, ಬೇವರ್ಸಿ ಹೇಳಲೇ ಸಿದ್ಧ. ಇನ್ನೆಂತ ತಪ್ಪು ಮಾಡಬೇಕಲೇ ಹುಚ್ಚು ಸುಳೆ ಮಗನೇ? ನೀನು ಲಿಂಗವಿಲ್ಲದ ಭವಿ, ಲಿಂಗಾಯತರಿಂದ ನಮಸ್ಕಾರ ಮಾಡಿಸಿಕೊಳ್ಳಿವೆ ಅಲ್ಲ. ಇದಕ್ಕಿಂತ ಹೆಚ್ಚಿನ ತಪ್ಪು ಇನ್ನೇನು ಬೇಕು? ಬುದ್ಧಿಗೇಡಿ ಉಜ್ಜಣ್ಣನವರ ಭೀಮಣ್ಣ ನಿನ್ನನ್ನು ಮಗನನ್ನಾಗಿ ಮಾಡಿಕೊಂಡು ತೊಟ್ಟಿಲು ತೂಗಿದ. 12 ಮಠದ ಸಿದ್ಧವೀರಯ್ಯ ಸ್ವಾಮಿ ನಿನ್ನ ಪಾದ ಪೂಜಿಸಿ ಸೇವೆ ಮಾಡಿದ. ಊರಿಗೆ ಹಿರಿಯನಾದ ನಾನು ಇದನ್ನೆಲ್ಲ ನೋಡಿ ಸುಮ್ಮನಿರಬೇಕೆ? ಯಾವೂರವನೇ ನೀನು? ನನ್ನೂರು. ಅದೇ ನನಗೆ ತಿಳಿದಿಲ್ಲ. ಗೊತ್ತಿಲ್ಲ? ನಿನ್ನ ಹೆಸರೇನು? ನನ್ನ ಹೆಸರು ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಈ ಹುಚ್ಚರ ಸೋಗು ನನ್ನ ಮುಂದೆ ನಡೆಯುವುದಿಲ್ಲ. ನನ್ನ ಕಾಲಲ್ಲಿದ್ದ ಕೆರೆಗಳು ನಿನ್ನ ತಲೆಯ ಮೇಲೆ ಬಂದರೆ ಎಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ಇವು ನಿನಗೆ ಹೇಳಿ ಮಾಡಿಸಿದ ಜೋಡು. ನಾಳೆ ಗೌರಿ ಹುಣ್ಣಿಮೆಯ ರಥದಲ್ಲಿ ಭಕ್ತರು ನಿನ್ನನ್ನ ತೇರಿನಲ್ಲಿ ಕೂಡಿಸಿ ಬಂಗಾರದ ಕಿರೀಟ ಹಾಕುತ್ತಾರೆ. ಆದರೆ ನಾನು ಭಕ್ತರಿಗಿಂತ ಮೊದಲೇ ಈ ಕೆರೆಗಳನ್ನು ನಿನ್ನ ತಲೆಯ ಮೇಲೆ ಇಟ್ಟು ಇವೇ ಬಂಗಾರದ ಕಿರೀಟವೆಂದು ಸಂತೋಷ ಪಡುತ್ತೇನೆ. ಕೆಳಗೆ ಬಿದ್ದರೆ ನಿನ್ನ ಚರ್ಮ ಸುಲಿಯುತ್ತೇನೆ. ನೋಡಿಲ್ಲಿ ಬುಟ್ಟಿಯಲ್ಲಿ ಏನಿದೆ? ಮಚ್ಚೆ ಕೆಳಗೆ ಬಿದ್ದರೆ ನಿನ್ನ ರಕ್ತ ಸೂರಾಡಿ ಸೂರಾಡಿ ಹೋಗುವುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಲೋ ಮಗನ, ಇಷ್ಟು ಹೇಳಿದ್ರು ಕೆಡವಿದ್ಯಾ? ನನಗೆ ಕಿಮ್ಮತ್ತಿಲ್ಲ, ನನ್ನ ಕೆರಕ್ಕ ಕಿಮ್ಮತ್ತಿಲ್ಲ. ಎಲ್ಲ ಸಿದ್ಧ. ಓಂ ನಮಃ ಶಿವಾಯ.
ಬಾಯಿ ಬಿಡದಿದ್ದರೆ ನಿನ್ನನ್ನು ಈ ಚೂಪಾದ ಕಲ್ಲಿಗೆ ಕುಕ್ಕರಿಸುವೆ. ನೀನು ಮಾತನಾಡುವವರೆಗೂ ನಾನು ಬಿಡುವುದಿಲ್ಲ. ಯಾರು ನೀನು? ಕಲ್ಲು ಚುಚ್ಚಿ ರಕ್ತ ಬಂದರೂ ಬಾಯಿ ಬಿಡುವುದಿಲ್ಲವಲ್ಲ. ನೀನು ಮಾತನಾಡುವವರೆಗೂ ಬಿಡುವುದಿಲ್ಲ. ಇನ್ನೊಂದು ಉಪಾಯವಿದೆ. ನಿನಗೆ ಶೇಂದಿ ಬಾಯಲ್ಲಿ ಹಾಕಿದರೆ ಮಾತು ತಾನಾಗಿಯೇ ಮಾತನಾಡುತ್ತೆ. ಈ ಶೇಂದಿ ಬಾಯಲ್ಲಿ ಹಾಕಿದರೆ ಮಾತು ತಾನಾಗಿಯೇ ಮಾತನಾಡುತ್ತೆ. ಕುಡಿಯೋ ಬೇವರ್ಸಿ ಶೇಂದಿ. ಮಾಯಾವಿ, ನಾ ಕುಡಿಸುತ್ತಿರುವ ಶೇಂದಿಯನ್ನು ಹಲನ್ನಾಗಿ ಮಾಡಿದೆಯ. ಅಂತೆಯೇ ನನಗೆ ಮೊದಲೇ ತಿಳಿದಿತ್ತು ನೀನು ಮಹಾಮಾಯಾವಿ ಇರಬೇಕಂತ. ಅಂತೆಯೇ ನಾ ಕುಡಿಸುತ್ತಿರುವ ಶೇಂದಿಯನ್ನು ಹಾಲನ್ನಾಗಿ ಮಾಡಿದೆಯ ಮಗನ. ನಿನ್ನಂತ ಮಾಯಾವಿ ಇರಬಾರದು. ನಿನ್ನ ತಲೆಯ ಮೇಲೆ ಬೆಂಕಿ ಇಟ್ಟು ಸುಟ್ಟು ಬಿಡುವೆ. ನೀನು ಮಾತನಾಡುವವರೆಗೂ ನಾನು ಬಿಡುವುದಿಲ್ಲ. ಮಾತನಾಡಲೇ ಬೇವರ್ಸಿ. ಈಗಲಾದರೂ ಮಾತನಾಡಲೇ ಬೇವರ್ಸಿ. ಓಂ ನಮಃ ಶಿವಾಯ. ಮಾತನಾಡುವೆ ಭಕ್ತ. ನನ್ನ ಭಕ್ತನ ಪ್ರೇಮದಲ್ಲಿ ನನ್ನ ಮೂರನೇ ಕಣ್ಣನ್ನೇ ಮರೆತಿದ್ದೆ. ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾಸರ್ಪವೊಂದು ನನ್ನ ಮಸ್ತಕದ ಮೇಲೆ ಹತ್ತಿ ಕುಳಿತಿತ್ತು. ಆಗ ನಾನು ಅದು ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತಿದೆ ಎಂದುಕೊಂಡಿದ್ದೆ. ಈಗಲಾದರೂ ಅಷ್ಟೇ. ನನ್ನ ಮಸ್ತಕದ ಮೇಲೆ ನನ್ನ ಭಕ್ತ ಇಟ್ಟಿದ್ದು ಬೆಂಕಿ ಕೆಂಡವನ್ನಲ್ಲ, ಪ್ರಭುವಿನ ತೃತೀಯ ನಯನವನ್ನೇ ಇಟ್ಟಿದ್ದಾನೆ ಎಂದು ಸಂತೋಷ ಪಡುತ್ತೆ. ಇದೇನು ಆಶ್ಚರ್ಯ! ಬೆಂಕಿಯೇ ಅವನಿಗೆ ತಾಕುತ್ತಿಲ್ಲವಲ್ಲ. ಇವನಿಗೆ ಕೊನೆಯ ಪ್ರಯೋಗ. ಎತ್ತಿ ಇವನನ್ನು ಈ ಹಾಳು ಬಾವಿಯಲ್ಲಿ ಒಗೆದರೆ ಈ ಮಾಯಾವಿಯ ಕಥೆ ಮುಗಿಯಿತ. ಭಕ್ತ, ಇಷ್ಟು ಹೊತ್ತು ಇಲ್ಲಿ ಯಾರೂ ಇರಲಿಲ್ಲ. ಈಗ ಊರೊಳಗಿಂದ ಭಕ್ತರು ನನ್ನ ಸೇವೆಗಾಗಿ ಭಜನೆ ಮಾಡುತ್ತಾ ಬರುತ್ತಿದ್ದಾರೆ. ಮೊದಲೇ ನಿನ್ನನ್ನು ಕಂಡರೆ ಭಕ್ತರು ಬೆಂಕಿ ಕೆಂಡದಂತೆ ಆಡುತ್ತಾರೆ. ಹಾಳು ಬಾವಿಯಲ್ಲಿ ಒಗೆದದ್ದು ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಹೋಗು, ಬೇಗ ಹೋಗು ಇಲ್ಲಿಂದ. ಕಣ್ಮರೆಯ. ಹೌದು, ಭಜನಾ ಸಪ್ಪಳ ಕೇಳಿ ಬರುತ್ತಿದೆ. ಇಲ್ಲಿಂದ ಹೋಗಬೇಕು. ಮಾಯಾವಿ ಸಿದ್ಧ, ಇಷ್ಟಕ್ಕೇನೆ ಬಿಡುತ್ತೇನೆಂದು ತಿಳಿದುಕೊಳ್ಳಬೇಡ. ಸಮಯ ಸಾಧಿಸಿ ನಿನ್ನ ಈ ಭೂಮಿಯ ಋಣ ಮುಗಿಸುತ್ತೇನೆ.